ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಸಿಂಹ ರಾಶಿ 2026 ಫೆಬ್ರವರಿ 15ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಏನೇನು ಫಲಗಳಿದೆ ಅಂತ ನಾವು ನೋಡೋಣ. ಬಹಳ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಸಪ್ತಮ ಭಾವದಲ್ಲಿರುವಂತಹ ಗ್ರಹಗಳು, ರಾಹು ಆಗಿರ್ಬೋದು, ಸೂರ್ಯನಾಗಿರ್ಬೋದು, ಇವೆಲ್ಲ ನೋಡ್ತಾ ಇದ್ದಾಗ ಇವರಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಮನಸ್ತಾಪಗಳು ಬರೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಈ ಮನಸ್ತಾಪಗಳು ಬಂದಾಗ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಮಂತ್ರ ಜಪಗಳು, ಪೂಜೆಗಳೇ ಸಾಕಾಗಲ್ಲ. ವ್ಯಕ್ತಿತ್ವದಲ್ಲಿ ಬದಲಾವಣೆ, ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆ. ಇನ್ನೊಬ್ಬ ವ್ಯಕ್ತಿನ ನಾವು ಎಂಟರಿಂಗ್ ಇಂಟು ದೇರ್ ಶೂಸ್ ಅಂತ, ಅಂದ್ರೆ ಅವರ ಒಂದು ಸ್ಥಾನಕ್ಕೆ ಹೋಗಿ ಯೋಚನೆ ಮಾಡುವಂಥದ್ದು, ಅವರ ಮೆಚುರಿಟಿ ತಕ್ಕಂತೆ ನಾವು ಯೋಚನೆ ಮಾಡೋದು. ಅವಾಗ ವ್ಯಕ್ತಿ ನಮಗೆ ಅರ್ಥ ಆಗ್ತಾರೆ, ಅವಾಗ ಕ್ಷಮಿಸಬಹುದು ಸುಲಭವಾಗಿ. ಸೊ ಈ ರೀತಿಯಲ್ಲಿ ವೈವಾಹಿಕ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಮತ್ತೆ ವಿವಾಹಕ್ಕೆ ಅಡೆತಡೆಗಳು ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದು ಸಂಬಂಧ ನೋಡ್ಕೊಂಡು ಹೋಗಿರ್ತಾರೆ, ಅದು ಮಿಸ್ ಆಗ್ಬೋದು, ಕ್ಯಾನ್ಸಲ್ ಆಗ್ಬೋದು, ಈ ಸಾಧ್ಯತೆಗಳು. ಪ್ರೀತ ವಿಳಂಬ ವಿವಾಹದಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಮಂತ್ರ ಜಪಗಳಿದೆ. ನೀವು ಜನ್ಮ ಜಾತಕವನ್ನು ನೋಡ್ಕೊಂಡು ಅಲ್ಲಿ ಡಿಲೇ ಕಾಂಬಿನೇಷನ್ಸ್ ಇದೆಯಾ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಗ್ರಹಗಳಿಗೆ ನೀವು ಮಂತ್ರ ಜಪಗಳು ಮಾಡ್ತಾ ಹೋದ್ರೆ ಅನುಕೂಲ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಎಷ್ಟು ಅಂದ್ರೆ ಒಂದು ಪರ್ಸೆಂಟೇಜ್ ಅಲ್ಲಿ ಅದು ಇಂಟೆನ್ಸಿಟಿ ಆ ದೋಷಕ್ಕೆ ಇದೆ ಅಂತ ನೋಡ್ಬೇಕು. ಅದು ಡೆಲ್ಯೂಟ್ ಆಗತ್ತಾ ಅಂತ, ದೋಷ ವೀಕ್ ಆಗಿದ್ದಾಗ ಆತರ ಪ್ರಾಬ್ಲಮ್ಗಳಾಗಲಿ, ಇದೆಲ್ಲ ನೋಡಿ ಗಮನಿಸಬೇಕಾಗತ್ತೆ. ಸೊ ಎರಡು ವಿಚಾರದಲ್ಲೂ ಕೂಡ ಅನಾನುಕೂಲ ಇದೆ. ಮತ್ತೆ ಚತುರ್ಥ ಭಾವವನ್ನು ನೋಡ್ತಾ ಇದ್ರೆ ಸಿಂಹರಾಶಿಯವರಿಗೆ ಹೇಗೆ ನಿಮಗೆ ಕುಟುಂಬದಲ್ಲಿ ಕಲಹ, ಕಿರಿಕಿರಿಗಳು, ನಾನಾ ರೀತಿ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಸ್ಥಳ ಬದಲಾವಣೆಗಳು ಖಂಡಿತ ಹೆಚ್ಚಾಗೋ ಸಾಧ್ಯತೆ ಇದೆ. ಬಟ್ ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೆ, ಹೊಸ ಜಾಬಿಗೆ ಟ್ರೈ ಮಾಡ್ತಿರೋರು, ಇಂಟರ್ವ್ಯೂಸ್ ಕೊಟ್ಟಿರೋರು ಆಗಿರ್ಬೋದು, ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಿರೋರಿಗೆ ಸಿಂಹರಾಶಿಯವರಿಗೆ ಬಹಳ ಅನುಕೂಲ ಆಗುತ್ತೆ.
ಬಹಳ ಶ್ರೇಯಸ್ಕರವಾಗಿರುತ್ತೆ. ಪ್ರಗತಿ ಮತ್ತೆ ಬೇಗನೆ ಅವರಿಗೆ ಉದ್ಯೋಗದ ಒಂದು ಅವಕಾಶ ಸಿಗುತ್ತೆ. ಎಗೇನ್ ಇದು ವಿದೇಶದ ಜಾಬ್ ಟ್ರೈ ಮಾಡ್ತಿರೋರಿಗೆ ಮತ್ತೆ ಟ್ರಾನ್ಸ್ಫರ್ ಟ್ರೈ ಮಾಡ್ತಿರೋರಿಗೆ ಯಾರ್ಯಾರು ಇರ್ತಾರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಆಗಿರ್ಬೋದು, ಇನ್ನೊಂದು ಟ್ರಾನ್ಸ್ಫರ್ ಟ್ರೈ ಮಾಡ್ತಿರೋರಿಗೆ ಒಂದು ಅನುಕೂಲ ಆಗೋ ಸಾಧ್ಯತೆ, ಒಂದು ಮಾಹಿತಿ ಅವರಿಗೆ ಸಿಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಸಪ್ತಮ ಭಾವದಲ್ಲಿರೋದ್ರಿಂದ, ಸಪ್ತಮ ಭಾವ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡುವಂತವ್ರು ಎಲ್ಲದೂ ಕೂಡ 7th ಹೌಸ್ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಉತ್ತರ ಕಾಲಾಮೃತ, ಕಾಳಿದಾಸನ ಉತ್ತರ ಕಾಲಾಮೃತದಲ್ಲಿ ಎಲ್ಲ ತುಂಬಾ ತರದ ವಿಷಯಗಳನ್ನ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾನ ನಾವು ಪ್ರೆಸೆಂಟ್ ಪ್ರಪಂಚಕ್ಕೆ ಅನ್ವಯ ಮಾಡಿ ಹೇಳಿದ್ರೆ, ರೀಲ್ಸ್ ಮಾಡುವಂತವ್ರು, ವಿಡಿಯೋಸ್ ಮಾಡುವಂತವ್ರು, ಪಾಡ್ಕಾಸ್ಟ್ ಯಾವುದೇ ತರದ್ ಮಾಡ್ತೀವಿ, ನಿಮಗೆ ಒಂದು ಫೇಮ್ ಸಿಗ್ಬೋದು, ಒಂದು ಎಕ್ಸ್ಟ್ರಾ ಒಂದು ಬೆನಿಫಿಟ್ ಇವಾಗಲೂ ಸಿಗ್ಬೋದು, ಒಂದು ಹೊಸ ಥಾಟ್ ಬಂದು ಅದರ ಕಂಟೆಂಟ್ ನೀವು ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿರುವಂತವ್ರು ಬಹಳ ಲಾಭಕರವಾಗಿದೆ. ಪಿತ್ರಾರ್ಜಿತ ಆಗಿರ್ಬೋದು, ಕೊಟ್ಟಿರೋ ದುಡ್ಡಾಗಿರ್ಬೋದು, ಬರ್ಬೇಕಾಗಿರೋ ಲಾಭಾಂಶವಾಗಿರ್ಬೋದು, ಅದು ಸಿಗುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಈ ಒಂದು ವಾರದಲ್ಲಿ. ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದ್ರಲ್ಲಿ ಹೆಚ್ಚು ಲಾಭವನ್ನು ಪಡೆಯೋ ಸಾಧ್ಯತೆ ಇದೆ. ಸಾಲದಲ್ಲಿ ಇರ್ತೀರಾ, ಸಾಲದಿಂದ ಹೊರಗಡೆ ಬರೋದಕ್ಕೊಂದು ಮಾರ್ಗ ಸಿಗೋ ಸಾಧ್ಯತೆ ಈ ಒಂದು ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಆಮೇಲೆ ಪ್ರಾಪರ್ಟಿನ ತಗೊಳ್ಳುವಂತ ಸಾಧ್ಯತೆ ಅತಿ ಹೆಚ್ಚಾಗಿದ್ದು, ಪ್ರಾಪರ್ಟಿ ಖರೀದಿಗೆ ಬೇಕಾಗಿರುವಂತಹ ಒಂದು ವಾತಾವರಣ ಕ್ರಿಯೇಟ್ ಆದ್ರೂ ಸಹ ಆ ಪ್ರಾಪರ್ಟಿಲಿ ಏನೋ ಒಂದು ನಿಮಗೆ ಒಂದು ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಇನ್ನೊಂದು ನಿಮ್ಗೆ ಕಿರಿಕಿರಿ ಆಗ್ಬೋದು. ಸೊ ಇದ್ರಲ್ಲಿ ಸ್ವಲ್ಪ ಇದಾಗಿರಿ. ಕೆಲವು ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ಆ ಬಾಡಿಗೆ ಮನೆನ ಅನವಶ್ಯಕ ಖಾಲಿ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ಈ ತರ ಸಮಸ್ಯೆಗಳು ಕೂಡ ಎದುರಿಸೋ ಸಾಧ್ಯತೆ ಈ ಒಂದು ಸಿಂಹ ರಾಶಿಯವರಿಗೆ ಇರುತ್ತೆ. ಆಮೇಲೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರು, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಮ್ಯಾನೇಜಬಲ್, ಅದನ್ನ ನೀವು ಖಂಡಿತವಾಗಲು ಕಂಟ್ರೋಲ್ ಮಾಡ್ಕೊಳ್ಬಹುದು. ಆಮೇಲೆ ಬಹಳ ಮುಖ್ಯವಾಗಿ ಇಲ್ಲಿ ನನಗೆ ಅನಿಸ್ತಾ ಇರುವಂತದ್ದು 12 ಮತ್ತು 6ನೇ ಮನೇಲಿ 2 ದಿನಗಳ ಕಾಲ ಇವೆಲ್ಲ ಕೂಡ ಇನ್ವೆಸ್ಟ್ಮೆಂಟ್ ಗಳಿಗೆ ಈಗ ಮಾಡೋದಕ್ಕೆ ಒಳ್ಳೇದಿಲ್ಲ. ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಇರುತ್ತೆ, ಈಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಷ್ಟು ಅನುಕೂಲಕರವಲ್ಲ. ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನೋ ಒಂದು ನೋವಿರುತ್ತೆ, ಟೆನ್ಷನ್ ಇರುತ್ತೆ, ಇದು ಸರಿಯಾಗೋ ಸಾಧ್ಯತೆ. ಯಾವ್ದಾದ್ರು ವ್ಯಕ್ತಿಗಳ ಜೊತೆ ನಿಮ್ಗೆ ಮನಸ್ತಾಪ ಉಂಟಾಗಿರುತ್ತೆ, ಆ ಮನಸ್ತಾಪ ಬಗೆಹರಿಯೋ ಸಾಧ್ಯತೆ, ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಬಗೆಹರಿಯೋ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಈ ಸಿಂಹ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಅವಕಾಶಗಳಿದೆ ಅಂತ ಹೇಳ್ಬೋದು. ನಮಸ್ಕಾರ.